ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಭಾನುವಾರ ಹಾಗೆ ಸೋಮವಾರದ ವಿನಿಲಾಗ್ ಆಗಿರುತ್ತೆ. ನಮ್ಮನೇಲಿ ಮೊನ್ನೆ ಅಕ್ವೇರಿಯಂ ಎಲ್ಲ ತೊಳೆದು ನೋಡಿ ಮೀನುಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವೆ. ತುಂಬ ದೊಡ್ಡ ಮೀನುಗಳಿರೋದ್ರಿಂದ ಅದಕ್ಕೆ ಜಾಗ ಸಾಕಾಗ್ತಿಲ್ಲ. ಇನ್ನು ಸ್ವಲ್ಪ ದೊಡ್ಡದು ತರಬೇಕೇನೋ ಗೊತ್ತಿಲ್ಲ. ಒಂದು 11 ಮೀನಿದೆ, ಎಲ್ಲ ದಪ್ಪ ಆಗಿಬಿಟ್ಟಿದೆ. ಹಾಗೆ ಎಂದಿನಂತೆ ರಂಗೋಲೆ, ಹಾಗೆ ಆಚೆ ಒಂದು ರಂಗೋಲೆ ಹಾಕ್ಬಿಟ್ಟು ನಮ್ಮ ಮನೇಲಿ ಮನಿ ಪ್ಲ್ಯಾಂಟ್ ಗಿಡ ಇದೆ. ತುಂಬ ಉದ್ದ ಬೆಳೆದಿದೆ, ಅದು ಚೆನ್ನಾಗಿ ಬೆಳೆದಿದೆ. ನಾನಿನ್ನು ಡೈಲಿ ನೀರು ಹಾಕ್ತಿರ್ತೀನಿ ಅಷ್ಟೇ ಗಿಡಕ್ಕೆ. ಹಾಗೆ ಒಳಗೆ ಬಂದು ನಾನು ಭಾನುವಾರ ಅಂದ್ರೇ ಸ್ವಲ್ಪ ಕೆಲಸ ಜಾಸ್ತಿ. ಬೆಳಗ್ಗೆ ಎಲ್ಲ ಹೊರಗಡೆ ತಿಂಡಿ ತಿನ್ಕೊಬಂದ್ವಿ. ಆಮೇಲೆ ನಾನು ಮನೆಯೆಲ್ಲ ಸ್ವಲ್ಪ ಮೇಲ್ಗಡೆ ರೂಮೆಲ್ಲ ಇದೆ, ರೂಮು ಆಚೆ ಎಲ್ಲ ಸ್ವಲ್ಪ ಎಲೆ ಎಲ್ಲ ಉದುರಿಬಿಟ್ಟು ಗಲೀಜಾಗಿತ್ತು. ಹಾಗಾಗಿ ಅಲ್ಲಿ ಕ್ಲೀನ್ ಮಾಡೋಕ್ಕೆ ಹೋಗೋಣ ಅಂತ ಅದೆಲ್ಲ ನೀಟಾಗೆಲ್ಲ ತೆಗ್ದು ಬಟ್ಟೆ ಎಲ್ಲ ಮಡಿಸಿ ಬಟ್ಟೆ ಎಲ್ಲ ಒಣಗಾಕಿದ್ದೆ, ಮಳೆ ಬಂದಿತ್ತು ಅಂತ ಒಳಗಡೆಗೆ ಅದನ್ನೆಲ್ಲ ತೆಗ್ದು ನೀಟಾಗಿ ಕಸ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಭಾನುವಾರ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಆಮೇಲೆ ನಾನ್ ವೆಜ್ ಎಲ್ಲ ಮಾಡಬೇಕು ಭಾನುವಾರ. ಹಂಗಾಗಿ ಒಂದು ಎರಡಲ್ಲ 2-3 ಥರ ವೆರೈಟಿ ಮಾಡಬೇಕು. ಹಂಗಾಗಿ ಚಿಕನ್ ಬಿರಿಯಾನಿ ಮಾಡಿದೆ, ಮಟನ್ ಚಾಪ್ಸ್ ಮಾಡಿದೆ. ಕೆಳಗಡೆ ಹೋಗಿ ಎಲ್ಲ ಹೆಚ್ಕೊಂಡು ರೆಡಿ ಮಾಡಿಕೊಂಡು ಮೇಲೆಲ್ಲ ಕ್ಲೀನ್ ಮಾಡಿದ್ನ ಸ್ವಲ್ಪ ಸುಸ್ತಾಯಿತು. ಹಂಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಬಂದು ಹೆಚ್ಕೊಂಡೆಲ್ಲ ಮಾಡಿ ಬಿರಿಯಾನಿ ಮಾಡಿದೆ. ಆದರೆ ನಮ್ಮ ಮನೆಯವರು ಆಚೆ ಹೋಗಿದ್ರು, ನನ್ನ ಮಗಳೂ ಆಚೆ ಹೋಗಿದ್ದು ಫ್ರೆಂಡ್ ಜೊತೆ. ಹಂಗಾಗಿ ನಾನೇ ಅಡುಗೆ ಎಲ್ಲ ಆದಮೇಲೆ ನನಗೆ ಬೇಗ ಊಟ ಮಾಡಬೇಕು, ಇಲ್ಲ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ತಿಂಡಿ ತಿಂತೀನಿ 10 ಗಂಟೆಗೆಲ್ಲ. ಹಾಗೆ ಊಟನೂ ಅಷ್ಟೇ 2:30-3 ಗಂಟೆ ಒಳಗೆ ಅಂದ್ಕೊಂಡು, ಮಾಮೂಲಿ 2-2:30ಗೆಲ್ಲ ಊಟ ಮಾಡ್ತೀವಿ. ಹಂಗಾಗಿ ನಾವು ಚಿಕನ್ ಬಿರಿಯಾನಿ ಮಾಡಿದ್ರು ಸಂಡೇ ಸ್ಪೆಷಲು ಒಬ್ಬಳೇ ಹಾಕೊಂಡು ತಿಂದೆ. ಏನು ಮಾಡೋದು, ನಮ್ಮ ಮನೆಯವರು ಆಚೆ ಹೋಗಿದ್ರು, ಆಮೇಲೆ ಬಂದರು. ನಾನು ಟೈಮಿಗೆ ಕರೆಕ್ಟಾಗಿ ಸ್ವಲ್ಪ ತಿಂದ್ಬಿಡ್ತೀನಿ. ಹಂಗಾಗಿ ಬಿಸಿ ಬಿಸಿ ಬಿರಿಯಾನಿ ತಿಂದೆ, ಮಟನ್ ಚಾಪ್ಸ್ ಮಾಡಿದ್ದೆ ಬಿರಿಯಾನಿ ಕಾಂಬಿನೇಷನ್ ಆಗಿ. ಹಾಗೆ ಸೋಮವಾರ ಬೆಳಗ್ಗೆ ಇನ್ನು ಮಾಮೂಲಿ ಎಂದಿನಂತೆ ರಂಗೋಲಿ ಎಲ್ಲ ಬಿಟ್ಟು ಹಾಗೆಯೇ ಒಳಗಡೆ ಬಂದು ನಾನಿವತ್ತು ಶಂಖಪುಷ್ಪ ಟೀ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಒಂದು ಲೋಟ ಬಿಸಿ ನೀರು ಕುಡಿದೆ. ಬಿಸಿ ನೀರು ಕುಡಿದಾದ್ಮೇಲೆ ಕಾಫಿ ಏನು ಕುಡಿಲಿಲ್ಲ, ಶಂಖಪುಷ್ಪ ಟೀ ಮಾಡ್ಕೊಂಡು ಕುಡಿದೆ. ಹಾಗೆ ತಿಂಡಿ ನಾನು ಇಡ್ಲಿ ಮತ್ತು ಸಾಂಬಾರು ಮಾಡಿದೆ. ಹಾಗೆ ಇವತ್ತು ರಜಾ ಅಂತ ಗೊತ್ತೇ ಇಲ್ಲ, ಮಗಳು ಸ್ಕೂಲ್ಗೆ ಹೋಗ್ತಾಳೆ ಅಂದ್ಬಿಟ್ಟು ನಾನು ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಿದೆ ಬೇಗನೆ. ಟಿ ವಿಯನ್ನು ನೋಡಿರಲಿಲ್ಲ, ಹಂಗಾಗಿ ಬೇಗ ತಿಂಡಿ ಎಲ್ಲ ಮಾಡಿದೆ. ಆದರೂ ಬಾಕ್ಸ್ಗೆಲ್ಲ ಅವ್ರಿಗೇನು ರಜೆ ಇರಲಿಲ್ಲ, ಟೀಚರ್ಸ್ಗೆ ರಜಾ ಕೊಡಲ್ವಂತೆ. ಹಂಗಾಗಿ ಸ್ಕೂಲ್ ಇತ್ತು, ಅವಳಿಗೆ ಪ್ಯಾಕ್ ಎಲ್ಲ ಮಾಡಿದೆ. ಇಡ್ಲಿ ಸಾಂಬಾರು ಸ್ನ್ಯಾಕ್ಸ್ ಎಲ್ಲ ಹಾಕಿ ನಾನು ನಮ್ಮ ಮನೆಯವರು ಇಬ್ಬರೂ ತಿಂಡಿ ತಿಂದ್ವಿ. ಇಡ್ಲಿ ಸಾಂಬಾರು ಹಾಕೊಂಡು ತಿಂದ್ವಿ. ಚೆನ್ನಾಗಾಗಿತ್ತು ಇಡ್ಲಿ ಸಾಂಬಾರು. ಹಾಗೆಯೇ ಇಡ್ಲಿ ಸ್ಮೂತಾಗಿ ಚೆನ್ನಾಗಿ ಬಂದಿತ್ತು. ಇಲ್ಲ ನೆನ್ನೆ ರಾತ್ರಿ ರುಬ್ಬಿಟ್ಟಿದ್ದೆನಲ್ಲ ಎಲ್ಲ ಚೆನ್ನಾಗಿ ಬಂದಿತ್ತು. ಬಂದು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎತ್ತಿಟ್ಟು ನಮ್ಗೆ ಎಷ್ಟು ಬೇಕಷ್ಟು ಇಡ್ಲಿ ಹಾಕ್ಕೊಂಡು ಇಡ್ಲಿ ಚೆನ್ನಾಗಿ ತಿಂದ್ವಿ. ಒಂದು 5 ಹಾಕೊಂಡು. ಹಾಗೆಯೇ ನಾನು ಮೆಹಂದಿ ಹಚ್ಕೊಂಡೆ ತಲೆಗೆ. ನಾನು ಸೊಪ್ಪುಗಳನ್ನೆಲ್ಲ ಅರ್ದು ಹಚ್ಕೋತೀನಿ. ನಾನು ಕೂದಲು ಆರೈಕೆ ಮಾಡ್ಕೋತೀನಿ ನಾನು ಯಾವಾಗ್ಲೂ. ದಾಸವಾಳ, ಮೆಹಂದಿ ಸೊಪ್ಪು, ಹಾಗೆಯೇ ಅಲೋವೆರಾ ಮತ್ತು ಏನೇ ಸಾಂಬಾರು ಸೊಪ್ಪು, ಪುದೀನ, ಮೆಂತ್ಯ ಸೊಪ್ಪು, ಕರಿಬೇವು ಸೊಪ್ಪು, ಏನೇ ಸೊಪ್ಪುಗಳಿರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಏರ್ ಕೇರ್ ಮಾಡ್ಕೋತೀನಿ ನಾನು. ಹಾಗೆ ಇವತ್ತು ಸ್ವಲ್ಪ ಮೆಹಂದಿ ಹಾಕೋಣ ಅಂತ ಆತಿ ಮೆಹಂದಿ ತಂದಿದ್ದೆ. ಮೆಹಂದಿ ನಾನು ಯಾವ ಥರ ಕಲಿಸ್ಕೊಂಡು ಇಡ್ತೀನಿ ಅಂತ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಯಾರ್ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ.